ಸನಾತನ ಹಿಂದೂ ಧರ್ಮದಲ್ಲಿ ಶಕ್ತಿ ಸ್ವರೂಪಿಣಿ ಪಾರ್ವತಿ ದೇವಿಯ ವಿವಿಧ ರೂಪಗಳು ಆದ ಸ್ತ್ರೀ ದೇವತೆಗಳಿಗೆ ವಿಶೇಷ ಶಕ್ತಿ ಇದೆ. ಆದಿ ಶಂಕರಾಚಾರ್ಯರು ತಮ್ಮ ಸೌಂದರ್ಯ ಲಹರಿ ಸ್ತೋತ್ರದಲ್ಲಿ ಇಡೀ ವೇದಗಳನ್ನೆಲ್ಲ ಬಣ್ಣನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಸ್ತೋತ್ರಗಳನ್ನ ತಿಳಿಯಬೇಕು ಅಂತ ಶೃಂಗೇರಿ ಶ್ರೀ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳಿದ್ದಾರೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಆರ್ಯ ವೈಶ್ಯ ಬೀದಿಯಲ್ಲಿ ಇರುವಂತಹ ಐತಿಹಾಸಿಕ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಪುನಃ ಪ್ರತಿಷ್ಠಾಪನೆ, ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ನೆರವೇರಿಸಿ ನಂತರ ಭಕ್ತರಿಗೆ ಆಶೀರ್ವಾದ ನೀಡಿ ಮಾತನಾಡಿದರು. 1955ರಲ್ಲಿ ಈ ದೇವಾಲಯವನ್ನ ನಮ್ಮ ಹಿರಿಯ ಜಗದ್ಗುರುಗಳು ಆದ ಶ್ರೀ ಭಾರತಿ ತೀರ್ಥ ಮಹಾಸ್ವಾಮಿಗಳು ಲೋಕಾರ್ಪಣೆ ಮಾಡಿ ಧಾರ್ಮಿಕ ಕೈಂಕರ್ಯ ಕೈಗೊಂಡಿದ್ರು. ಇದೀಗ 70 ವರ್ಷಗಳ ನಂತರ ಈ ದೇವಾಲಯ ಪುನಃ ಪ್ರತಿಷ್ಠಾಪನೆಗೊಂಡಿರುವುದು ಸಂತಸವಾಗಿದೆ. ಸನಾತನ ನಮ್ಮ ಧರ್ಮದಲ್ಲಿ ಅಮ್ಮನವರಿಗೆ ವಿಶೇಷ ಸ್ಥಾನವಿದೆ. ಆದ್ದರಿಂದ ಎಲ್ಲ ರಾಜ್ಯಗಳಲ್ಲೂ ಅಮ್ಮನವರ ದೇವಾಲಯಗಳು ವಿಜೃಂಭಿಸುತ್ತೆ. ಭವಿಷ್ಯದಲ್ಲಿ ಯುವ ಪೀಳಿಗೆ ಬೇರೆ ವ್ಯಾಮೋಹಗಳಿಗೆ ಒಳಗಾಗಿದೆ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಯಬೇಕು. ಈ ಸಂಸ್ಕಾರ ಕಲಿಯಬೇಕು ಎಂದಾಗ ಮೊದಲು ಪೋಷಕರು, ಗುರು ಸಮಾಜ, ಮಠಗಳ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಪಾಂಡಿತ್ಯ ಪಡೆಯಬೇಕು. ನಂತರ ನಮ್ಮ ಮಕ್ಕಳಿಗೆ ತಿಳಿಸಬೇಕು. ಯಾವುದೇ ವಸ್ತುಗಳಲ್ಲೂ ಶಕ್ತಿ ಇಲ್ಲದಿದ್ರೆ ವ್ಯರ್ಥ. ಸಕಲ ಶಕ್ತಿ ಹೊಂದಿರುವ ಅಮ್ಮನವರ ಆರಾಧನೆಯನ್ನ ಭಗವತ್ ಶಂಕರಾಚಾರ್ಯರು ಇಡೀ ಪ್ರಪಂಚಕ್ಕೆ ತಿಳಿಸಿದ್ದಾರೆ. ಪ್ರಸ್ತುತ ಈ ದಾಬಸ್ಪೇಟೆಯ ಆರ್ಯ ವೈಶ್ಯರ ಆರಾಧ್ಯ ದೈವ ವಾಸವಿ ಕನ್ನಿಕಾ ಅಮ್ಮನವರ ಆರಾಧನೆ ಸಮುದಾಯದಲ್ಲಿ ಸತ್ಯ, ನಿಷ್ಠೆ, ಪರಿಶುದ್ಧತೆ, ಧರ್ಮನಿಷ್ಠೆ, ಸ್ತ್ರೀಯರ ಬಗ್ಗೆ ಗೌರವವನ್ನ ಹೆಚ್ಚಿಸಿದೆ. ಲಕ್ಷಾಂತರ ರೂಪಾಯಿಗಳನ್ನ ವೆಚ್ಚ ಮಾಡಿ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯವನ್ನ ಶ್ರದ್ಧಾಭಕ್ತಿಯಿಂದ 3 ದಿನಗಳಿಂದ ಸಮುದಾಯದವರು ನೆರವೇರಿಸಿದ್ದೀರಿ. ನಿಮ್ಮ ಶ್ರಮಕ್ಕೆ ಅಮ್ಮನವರು ತಕ್ಕ ಫಲ ಕೊಡ್ತಾರೆ. ನಾವು ಕೂಡ ಹಣದ ಹಿಂದೆ ಸಾಗುವುದನ್ನ ನಿಯಂತ್ರಿಸಿ ಸಮಾಜಕ್ಕೆ ನಿಮ್ಮಿಂದ ಏನಾದರೂ ಗುರುತು ಬಿಡುವ ಸೇವಾ ಕಾರ್ಯವಾಗಲಿ. ಆಗ ನಿಮ್ಮ ಜನ್ಮ ಪಾವನವಾಗುತ್ತೆ. ಎಲ್ಲ ಇರುವ ವ್ಯಕ್ತಿಗಳು ಅಧಿಕ ಆಸೆ ಪಡೆದ ಯುವಕರಿಗೆ ಬೇರು ಮಟ್ಟದಲ್ಲಿ ಕೆಲಸ ಮಾಡುವವರಿಗೆ ದಾರಿ ಮಾಡಿಕೊಡಿ ಎಂದಿದ್ದಾರೆ. ಹಿಂದೂ ಧರ್ಮ ಸನಾತನವಾದದ್ದು. ನಮ್ಮ ಸನಾತನ ಹಿಂದೂ ಧರ್ಮ ಯಾರು ಕೂಡ ಸೃಷ್ಟಿಸಿದ್ದಲ್ಲ, ಪ್ರವರ್ತಕರಿಲ್ಲ. ಈ ಧರ್ಮಕ್ಕೆ ಅಂತ್ಯವೂ ಇಲ್ಲ. ಇದು ಗಟ್ಟಿ ಧರ್ಮ. ಉಳಿದೆವೆಲ್ಲ ಮತಗಳಿಗೆ ಪ್ರವರ್ತಕರಿರುತ್ತಾರೆ. ಆದರೆ ಧರ್ಮ ಮಾತ್ರ ಮೂಲ. ಭವಿಷ್ಯದ ಪೀಳಿಗೆಗೆ ದಾನ, ಧರ್ಮ, ಸಹಿಷ್ಣುತೆ ಮಾಡುವ ಮನೋಭಾವ ಬೆಳೆಸುವುದು, ಈ ರೀತಿಯ ಮೌಲ್ಯಗಳನ್ನು ಕಲಿಸಿದ್ರೆ ಸಹಾನುಭೂತಿ ಹಾಗೂ ಮಾನವೀಯತೆ ಹೊಂದಿದ ನಾಗರಿಕರಾಗ್ತಾರೆ. ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿ ಎಂದಿದ್ದಾರೆ. ಹಲವು ಧಾರ್ಮಿಕ ಕಾರ್ಯಗಳು ಪ್ರಧಾನ ಅರ್ಚಕರು ಆದ ನಟರಾಜು ಶಾಸ್ತ್ರಿ ಮಾತನಾಡಿ, ಜಗದ್ಗುರುಗಳು ಗುರುವಾರ ಸಂಜೆ ಪುರ ಪ್ರವೇಶ ಮಾಡಿದ್ದು ಪೂಜ್ಯರನ್ನ ಭಕ್ತರು ಪೂರ್ಣಕುಂಭ ಸ್ವಾಗತ. ಸುಮಾರು 50 ಜನ ಋತ್ವಿಕರಿಂದ ವೇದಘೋಷ, ನಾದಸ್ವರ, ಚಂಡವಾದ್ಯ, ಸುಹಾಸಿನಿ ಮಾತೆಯರಿಂದ ಕೋಲಾಟ ಕಾರ್ಯಕ್ರಮಗಳೊಂದಿಗೆ ಸ್ವಾಗತ ಮಾಡಿದರು. ಸ್ವಾಮೀಜಿ ಸಮ್ಮುಖದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ. ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ವೇದಿಕೆಯಲ್ಲಿ ಗುರುಗಳಿಂದ ವೈಯಕ್ತಿಕ ಆಶೀರ್ವಾದ ಮತ್ತು ಸಮುದಾಯದ ಗೌರವವನ್ನ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸಿತು ಎಂದಿದ್ದಾರೆ. ಶಿಖರ ಕುಂಭಾಭಿಷೇಕದ ನಂತರ ಭಕ್ತರಿಂದ ಜಗದ್ಗುರುಗಳಿಗೆ ಪಾದಪೂಜೆ, ಫಲ ಸಮರ್ಪಣೆ, ಭಿನ್ನ ಒತ್ತಳೆ, ಗುರುಗಳಿಂದ ಅನುಗ್ರಹ ಭಾಷಣ, ಎಲ್ಲ ಸಾವಿರಾರು ಭಕ್ತರಿಗೆ ಫಲ ಮಂತ್ರಾಕ್ಷತೆ ಆಶೀರ್ವಚನ ನಡೆಯಿತು. ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಸಂಘದ ಅಧ್ಯಕ್ಷ ಎಚ್ಎನ್ ವೆಂಕಟೇಶ್, ಉಪಾಧ್ಯಕ್ಷ ನರಸಿಂಹರಾಜು ಗುಪ್ತಾ, ಕಾರ್ಯದರ್ಶಿ ಅಶೋಕ್ ಬಾಬು, ಖಜಾಂಚಿ ಎಲ್ಎಸ್ ಶೇಖರ್, ಮುಖಂಡರು ಆದ ಭಾರತೀಪುರ ಮೋಹನ್ ಕುಮಾರ್, ಕರವೆ ಮಂಜುನಾಥ್, ಬೈರೇಶ್ ಸೇರಿ ಆರ್ಯ ವೈಶ್ಯ ಮಂಡಳಿಯ ಸದಸ್ಯರು ಆದ ಮುರಳೀಧರ್, ನರೇಂದ್ರ ಪ್ರಸಾದ್, ಮಹಿಳಾ ಮಂಡಳಿಯ ಜಯಂತಿ ನಟರಾಜು, ಪ್ರತಿಮಾ ಮೋಹನ್, ಶೋಭಾ ವೆಂಕಟೇಶ್, ಪ್ರಮೀಳಾ ರಾಮನಾಥ್, ಪುಣ್ಯ ನಾರಾಯಣ್, ಮಂಜುಳಾ ಬಾಬು ಸೇರಿ ಧಾರ್ಮಿಕ ಕಾರ್ಯಗಳಲ್ಲಿ ಆರ್ಯ ವೈಶ್ಯ ಮಹಿಳಾ ಮಂಡಳಿ, ಶ್ರೀ ಲಕ್ಷ್ಮೀ ಪ್ರಿಯಾ ಭಜನಾ ಮಂಡಳಿ, ಶ್ರೀ ವಾಸವಿ ಯುವಜನ ಸಂಘ, ಶ್ರೀ ವಾಸವಿ ಬಾಯ್ಸ್, ಶ್ರೀ ಸಿದ್ದೇಶ್ವರ ಸ್ವಾಮಿ ಆರ್ಯ ವೈಶ್ಯ ಯುವಜನ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಸಮುದಾಯದ ಆರಾಧ್ಯ ದೇವತೆಯಾಗಿ ಪ್ರಸಿದ್ಧಿಯಾಗಿರುವ ಕನ್ನಿಕಾ ಪರಮೇಶ್ವರಿ ದೇವಿ ಪರಿಶುದ್ಧತೆ, ಸತ್ಯನಿಷ್ಠೆ, ಧರ್ಮನಿಷ್ಠ, ಧೈರ್ಯ ಮತ್ತು ತ್ಯಾಗದ ಪ್ರತೀಕವಾಗಿ ಸಾಗುತ್ತಿರುವ ತಾವೆಲ್ಲರೂ ಕೂಡ ಸಾಗಿ ಆಧ್ಯಾತ್ಮಿಕವಾಗಿಯೂ ಕೂಡ ಮತ್ತು ಸಾಮಾಜಿಕವಾಗಿಯೂ ಕೂಡ ನಡೆದು ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಪಡೆಯಿರಿ. ನಮ್ಮ ದೇಶದಲ್ಲಿ ಯಾವುದಾದರೂ ಒಂದು ವಸ್ತುವಿನಲ್ಲಿ ಶಕ್ತಿ ಅನ್ನೋದಿದ್ದಾಗ ಮಾತ್ರವೇ ಆ ವಸ್ತುವಿನಿಂದ ಪ್ರಯೋಜನ. ಶಕ್ತಿ ಇಲ್ಲದೆ ಇರುವಂತಹ ವಸ್ತುವು ನಿಷ್ಪ್ರಯೋಜನವಾಗುತ್ತೆ. ಅದು ನೋಡಲಿಕ್ಕೆ ಆ ವಸ್ತು ಹಾಗಿದ್ದರೂ ಸಹ ಅದರಲ್ಲಿ ಆ ಶಕ್ತಿ ಅನ್ನೋದಿಲ್ಲ ಅಂತಂದರೆ ಆ ಪದಾರ್ಥ ಅನ್ನೋದು ನಿಷ್ಪ್ರಯೋಜನವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಶಕ್ತಿ ಸ್ವರೂಪಿಣಿಯಾಗಿ ಇದ್ದು ಈ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡತಕ್ಕಂತಹ ಆ ಜಗನ್ಮಾತೆಯ ಒಂದು ಅನುಗ್ರಹ ಎಲ್ಲರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು. ಎಲ್ಲ ಕಾರ್ಯವೂ ಸಹ ಪ್ರಪಂಚದಲ್ಲಿ ಆ ಶಕ್ತಿಯಿಂದಲೇ ನಡೀತಾ ಇದೆ. ಈ ಪ್ರಪಂಚದ ಸೃಷ್ಟಿಯಿಂದ ಹಿಡಿದು
ತದನಂತರ ಕಾಲದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳು ಎಲ್ಲವೂ ಸಹ ಆ ಶಕ್ತಿಯ ಒಂದು ಸಾಮರ್ಥ್ಯದಿಂದಲೇ ವಿಶೇಷವಾಗಿ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಶಕ್ತಿಯನ್ನು ಈ ಜಗತ್ತಿಗೆ ನೀಡಿದವರು ಯಾರು ಅಂತಂದರೆ ಅಮ್ಮನವರು. ಹಾಗಾಗಿ ಅಮ್ಮನವರ ಒಂದು ಆರಾಧನೆ ಅನ್ನೋದು ವಿಶೇಷವಾಗಿ ಪ್ರಾಚೀನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಸಹ ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇದೆ. ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರಕರು. ಅವರು ವಿಶೇಷವಾಗಿ ಆ ಅಮ್ಮನವರ ಮೇಲೆ ಅತ್ಯಂತ ಅದ್ಭುತವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ಸ್ತೋತ್ರಗಳಲ್ಲಿ ಅತ್ಯಂತ ಅದ್ಭುತವಾದಂತಹ ಮಹಿಮೆಯನ್ನು ಅಮ್ಮನವರ ಮಹಿಮೆಯನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರವೇ ಅಮ್ಮನವರ ಮೇಲೆ ಕನಕಧಾರ ಸ್ತೋತ್ರ. ತದನಂತರ ಇನ್ನು ಸೌಂದರ್ಯ ಲಹರಿ ಮೊದಲಾದಂತಹ ಅನೇಕ ಅದ್ಭುತವಾದ ದೇವಿ ಸ್ತೋತ್ರಗಳನ್ನು ಶಂಕರ ರಚನೆ ಮಾಡಿದ್ದಾರೆ. ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಎಲ್ಲ ಆಸ್ತಿಕರು ಸಹ ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಸಹ ಪಠಣ ಮಾಡುವಂತಹ ಅತ್ಯಂತ ಅದ್ಭುತವಾದ ಸ್ತೋತ್ರಗಳು. ಇವತ್ತಿನ ತನಕ ಆ ಸ್ತೋತ್ರಗಳಿಗೆ ಸಮಾನವಾದಂತಹ ಬೇರೆ ಸ್ತೋತ್ರಗಳು ಯಾವುದೂ ಸಹ ಇಲ್ಲ, ಬರಲಿಲ್ಲ, ಬರುವುದೂ ಇಲ್ಲ. ಅಂತಹ ಸ್ತೋತ್ರಗಳನ್ನು ರಚನೆ ಮಾಡಿ ಆ ದೇವಿಯ ಮೇಲೆ ಶಕ್ತಿ, ಆ ಭಕ್ತಿ ಅನ್ನೋದು ಇನ್ನಷ್ಟು ವೃದ್ಧಿಯಾಗಿ ತದ್ವಾರ ಇನ್ನೂ ಹೆಚ್ಚಿನ ಶ್ರದ್ಧಾ ಭಕ್ತಿಗಳಿಂದ ಅಮ್ಮನವರ ಆರಾಧನೆ ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪ್ರಾಪ್ತರಾಗುವಂತಹ ಮಾರ್ಗವನ್ನು ಶಂಕರರು ತೋರಿಸಿದ್ದಾರೆ. ಅವರು ವಿಶೇಷವಾಗಿ ಒಂದು ಯಾವ ಕವಿತೆಗಳನ್ನು ಬರೆದಿದ್ದಾರೋ ಅದನ್ನೆಲ್ಲ ಅವರಿಗೆ ಆ ಕವಿತಾ ಶಕ್ತಿ ಅನ್ನೋದು ಬಹಳ ದೊಡ್ಡದಾಗಿತ್ತು, ತುಂಬ ಪಾಂಡಿತ್ಯ ಇತ್ತು. ಆದರೆ ಅವರಿಗೆ ಈ ಆಸ್ತಿಕ್ಯದ ಬಗ್ಗೆ ಹೆಚ್ಚೊಂದು ಆಸಕ್ತಿ ಇರಲಿಲ್ಲ, ಹೆಚ್ಚು ಒಂದು ನಾಸ್ತಿಕ್ಯದ ಕಡೆಗೆ ಅವರಿಗೆ ಭಾವನೆ ಹೆಚ್ಚಿತ್ತು. ಆ ರೀತಿಯಂತಹ ಒಂದು ಸ್ವಭಾವ ಅವರಿಗಾಗಿತ್ತು. ಇದರ ಕಡೆಗೆ ಅವರು ಹೆಚ್ಚು ಗಮನ ಇರಲಿಲ್ಲ. ಅವರು ಕವಿತೆಗಳನ್ನು ಬರೀತಾ ಇದ್ರು, ಲೋಕದಲ್ಲಿ ಜನರಿಗೆ ಒಂದಿಷ್ಟು ಪ್ರೇರಣೆಗಳನ್ನು ಕೊಡುವಂತಹ ಕವಿತೆಗಳನ್ನೆಲ್ಲ ಬರೀತಾ ಇದ್ರು. ಅದರಲ್ಲಿ ಅವರು ಬಹಳ ತುಂಬ ಪ್ರಸಿದ್ಧರಾಗಿದ್ದರು. ಇದರ ಕಡೆಗೆ ಅವ್ರಿಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಅವರು ಬರೆದಿರುವಂತಹ ಕವಿತೆಗಳೆಲ್ಲ ಅತ್ಯಂತ ಅದ್ಭುತವಾದಂತಹ ಕವಿತೆಗಳನ್ನು ನೋಡಿದವರು ಅವರನ್ನು ಕೇಳಿದರು ಒಂದ್ಸತಿ, ನೀವು ತುಂಬ ಇಷ್ಟು ಅದ್ಭುತವಾದ ಕವಿತೆಗಳನ್ನು ಬರೆದಿದ್ದೀರಿ, ಆದರೆ ಯಾವ ವ್ಯಕ್ತಿಯಾದರೂ ಏನಾದರೂ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೆ ಅದರ ಪ್ರೇರಣೆ ಎಲ್ಲೋ ಒಂದು ಕಡೆಯಿಂದ ಬಂದಿರುತ್ತೆ. ಆ ಪ್ರೇರಣೆ ಅನ್ನೋದು ಎಲ್ಲೋ ಒಂದು ಕಡೆಯಿಂದ ಪ್ರಾರಂಭವಾಗಿ ಇಷ್ಟು ದೂರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಇಂತಹ ಅದ್ಭುತವಾದ ಕವಿತೆಗಳನ್ನು ಬರೀಬೇಕು ಅನ್ನುವಂತಹ ಪ್ರೇರಣೆ ಎಲ್ಲಿಂದ ಬಂತು ಅಂತ ಕೇಳೋದಕ್ಕೆ ಅದಕ್ಕೆ ಅವ್ರು ಕೊಟ್ಟಿದ್ದ ಉತ್ತರ ಏನು ಅಂತಂದರೆ, ಶಂಕರಾಚಾರ್ಯರು ಬರೆದಿರುವಂತಹ ಭಜಗೋವಿಂದ ಸ್ತೋತ್ರವನ್ನು ನೋಡಿ ನನಗೆ ಈ ಪ್ರೇರಣೆ ಉಂಟಾಯಿತು ಅನ್ನೋದನ್ನು ಅವರು ಹೇಳಿದರು. ಲೋಕದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಸಹ ಆ ಪರಿಸ್ಥಿತಿಗಳ ಪ್ರಭಾವ ಅವರ ಮೇಲೆ ಇರುವುದಿಲ್ಲ. ಎಂಥ ಒಂದು ಪರಿಸ್ಥಿತಿ ಬಂದರೂ ಸಹ ಅವರು ಸ್ಥಿರಚಿತ್ತರಾಗಿ ಸ್ಥಿತಪ್ರಜ್ಞರಾಗಿ ತಮ್ಮ ಕೆಲಸಗಳನ್ನು ತಾವು ಚೆನ್ನಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಸಾಮರ್ಥ್ಯ ಬರಬೇಕು ಅಂತಂದರೆ ಈ ಸಂಸ್ಕಾರ, ಧಾರ್ಮಿಕವಾದಂತಹ ಸಂಸ್ಕಾರ ಅನ್ನೋದು ಅತ್ಯಂತ ಅವಶ್ಯಕ. ಇಲ್ಲ ಅಂತಂದರೆ ಏನಾಗುತ್ತೆ, ಲೋಕದಲ್ಲಿ ತುಂಬ ಅವರು ದೊಡ್ಡ ಸ್ಥಾನಕ್ಕೆ ಬಂದಿರ್ತಾರೆ, ತುಂಬ ಓದಿರ್ತಾರೆ, ಅದೆಲ್ಲ ಆಗಿರುತ್ತೆ. ಆದರೆ ಸಣ್ಣ ಸಣ್ಣ ವಿಷಯಗಳಿಗೂ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ರೀತಿಯ ಲೋಕದ ಹತ್ರದಲ್ಲಿ ತುಂಬ ಜನ ಇದ್ದಾರೆ. ಅವ್ರು ಓದಿದ್ದಾರೆ ಅಂದರೆ ಬೇಕಾದಷ್ಟು ಓದಿದ್ದಾರೆ, ಬ್ರಹ್ಮಾಂಡವಾಗಿ ಓದಿದ್ದಾರೆ. ಅವರು ಒಂದು 10-15 ಜನ ಓದುವಷ್ಟನ್ನು ಇವರೊಬ್ಬರೇ ಓದ್ಬಿಟ್ಟಿದ್ದಾರೆ. ಅಷ್ಟೆಲ್ಲ ದೊಡ್ಡ ವಿದ್ಯೆಗಳನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸಂದೇಹ ಇಲ್ಲ, ಆ ಥರ ಇದ್ದಾರೆ. ಆದರೆ ಅವರು ಏನು ಮಾಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಬೇಜಾರು ಮಾಡ್ಕೊಡ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ತಲೆಬಿಸಿ ಮಾಡ್ಕೊಡ್ತಾರೆ, ತಲೆ ಕೆಡಿಸ್ಕೊಡ್ತಾರೆ. ಏನು ಮಾಡಬೇಕು, ತುಂಬ ಸಣ್ಣ ವಿಷಯ ಅದನ್ನು ಬಹಳ ದೊಡ್ಡದಾಗಿ ನೋಡೋದು. ತುಂಬ ಸಣ್ಣ ವಿಷಯ ಅದನ್ನು ಅಲ್ಲಿಗೆ ನೋಡಿ ಬಿಟ್ಬಿಟ್ರೆ ಮುಂದೆ, ಆದರೆ ಹಾಗೆ ಮಾಡೋದಿಲ್ಲ. ಆ ಸಣ್ಣ ವಿಷಯವನ್ನು ತೆಗೆಯುವುದು, ಅದು ತುಂಬ ದೊಡ್ಡ ಮಾಡೋದು, ತುಂಬ ದೊಡ್ಡ ಮಾಡಿ ಅದು ಎಲ್ಲಿಗೋ ತೊಗೊಂಡು ಹೋಗೋದು. ಕೊನೆಗೆ ಅದು ಎಲ್ಲಿಂದ ಶುರುವಾಯಿತು ನೋಡಿದರೆ ಏನು ವಿಷಯನೇ ಇಲ್ಲ. ಆ ಶುರುವಾಗಿದ್ದ ನಮ್ಮ ಕಣ್ಣೆದುರಿಗೆ ಕೊನೆಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಅದು ಎಲ್ಲಿಂದ ಪ್ರಾರಂಭವಾಯಿತು ಅಂತ ಒಂದ್ಸರಿ ನಾವು ವಿಚಾರ ಮಾಡ್ತಾ ಹೋದರೆ ಆ ಪ್ರಾರಂಭ ಅನ್ನೋದು ಎಲ್ಲಿ ಕಾಣೋದೇ ಇಲ್ಲ, ತುಂಬ ಸಣ್ಣ ವಿಷಯ. ಆಗ ನಮ್ಮ ಅನಿಸೋದು ಯಾಕೆ ಇಷ್ಟು ದೂರ ಯಾಕೆ ತಂದಿದ್ದಾರೆ, ಈ ವಿಷಯ ಅಲ್ಲಿಗೆ ಬಿಟ್ಬಿಟ್ರೆ ಆಗೋಗ್ತಿತ್ತಲ್ವ ಅಂತ ಆಮೇಲೆ ಅನಿಸುತ್ತೆ. ಹಾಗಾಗಿ ಕೊನೆಗೆ ಇವತ್ತಿನ ದಿವಸ ನಾವು ಈ ಒಂದು ಪವಿತ್ರವಾದಂತಹ ದಿವಸ ಇವತ್ತನ್ನು ಮತ್ತು ನೀವು ಸಹ ಅವರಿಗೆ ವಿಶೇಷವಾದಂತಹ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಬೇಕಾ ಪೂಜೆ ಇತ್ಯಾದಿಗಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಸಹ ಮಾಡಿಸಿ ಈ ಒಂದು ಸಂಬಂಧ, ಈ ರೀತಿಯಾದಂತಹ ಒಂದು ಬಾಂಧವ್ಯ, ಈ ರೀತಿಯಾದಂತಹ ಒಂದು ಸಂಬಂಧ ಇದು ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದು. ಹಾಗೆ ಇದೇ ರೀತಿಯಾಗಿ ಮುಂದುವರಿಯಲಿ. ನನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಗುರುಗಳನ್ನ ನೋಡಿ ಭಾವ ಪರವಶರಾಗಿ ಮಾತನಾಡಿದ ಶೃಂಗೇರಿ ಶ್ರೀಗಳು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ನಮ್ಮ ಸಮುದಾಯಕ್ಕೆ ಸಂತೋಷವಾಗಿದೆ. ಮುಂದೆಯೂ ಕೂಡ ಶ್ರೀಗಳು ನಮ್ಮನ್ನು ಆಶೀರ್ವದಿಸಬೇಕು. ಶಾಸಕರು ಗಣ್ಯರ ಸಹಕಾರದಿಂದ ಸಮುದಾಯದ ಮತ್ತಷ್ಟು ಬಲಿಷ್ಠವಾಗಿದೆ ಎಂದಿದ್ದಾರೆ. ನಮ್ಮ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ 1878 ಮನ್ಮಥನಾಮ ಸಂವತ್ಸರ ದೇಶ ಬಹುಳ ಪಂಚಮಿ
ಶುಕ್ರವಾರ ದಿನಾಂಕ 10/6/1955 ಬೆಳಗ್ಗೆ 9 ಗಂಟೆಯಿಂದ 7ರಿಂದ 9:30 ಗಂಟೆವರೆಗಿನ ಶುಭ ಕರ್ಕಾಟ ಲಗ್ನದಲ್ಲಿ ಶ್ರೀ ವಾಸುವಿ ಕನ್ಯಕಾ ಪರಮೇಶ್ವರಿ ಹಾಗೂ ಪರಿವಾರ ದೇವರುಗಳಾದ ಶ್ರೀ ಗಣಪತಿ, ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಜನಾರ್ದನ ಸ್ವಾಮಿ, ಶ್ರೀ ಸೀತಾಲಕ್ಷ್ಮಣ ಅಣ್ಣನ್ ಸಮೇತ ಶ್ರೀ ಕೋದಂಡರಾಮಸ್ವಾಮಿ ನವಗ್ರಹ ಹಾಗೂ ಚಂಡಿಕೇಶ್ವರ ದೇವರುಗಳ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿತು. ತದನಂತರ ಶ್ರೀ ಪ್ರಜೋತ್ಪತ್ತಿ ನಾಮ ಸಂವತ್ಸರೆ ಋತು 6/2015 ಶುಭ ದಿನ ಷಷ್ಠಿ ಸಂವತ್ಸರ 60ನೇ ವರ್ಷ ವಾರ್ಷಿಕೋತ್ಸವ ಕಾರ್ಯಕ್ರಮ ನೆರವೇರಿತು. ಜಗತ್ತುಗಳಲ್ಲಿ ವಿನಮ್ರತೆಯಿಂದ ಪ್ರಾರ್ಥನೆ ಸಪ್ತಮ 70ನೇ ವರ್ಷ ವಾರ್ಷಿಕ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಕೆಲ ಆಧುನೀಕರಣ ಕಾಮಗಾರಿಗಳಿಂದ ಕಲಾಕರ್ಷಣ ಕಾರ್ಯಕ್ರಮವನ್ನು ಮಾಡಿ ತದನಂತರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ದೇಶ ಬಹಳ ಪಂಚಾಂಗ ಬ್ರಹ್ಮ ಕುಂಭಾಭಿಷೇಕ, ಶಿಖರ ಕುಂಭಾಭಿಷೇಕ ಮತ್ತು ವಾಸವಿ ಭವನದ